ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಇದು ಮಂಡೇ ಕಂಪ್ಲೀಟ್ ಬ್ಲಾಗ್ ಆಗಿರುತ್ತೆ. ಈ ಬ್ಲಾಗಲ್ಲಿ ಕೆಲವೊಂದಿಷ್ಟು ರೆಸಿಪಿಗಳನ್ನ ತೋರಿಸ್ತಿದ್ದೀನಿ, ಹಾಗೆ ನನ್ನ ಮನೆ ಕೆಲಸ ಕೂಡ ತೋರಿಸಿದ್ದೀನಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಶೂಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತರಕಾರಿನೆಲ್ಲ ತೊಗೊಂಬಂದಿದ್ರು, ಅದನ್ನೆಲ್ಲ ಎತ್ತಿಟ್ಟು ಜೋಡಿಸ್ತಾ ಇದ್ದೀನಿ. ಹಾಗೆ ನುಗ್ಗೆಕಾಯಿನ ನಾವು ಯಾವ ರೀತಿ ತಂದಿರ್ತೀವಿ ಅದೇ ರೀತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರೆ ಬೇಗ ಬಾಡಿ ಹೋಗುತ್ತೆ. ಹಾಗೆ ಅದರಲ್ಲಿರುವ ನೀರಿನ ಅಂಶ ಕೂಡ ಎಲ್ಲ ಒಣಗೋಗಿ ಚೆನ್ನಾಗಿ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಮಿಡಲಲ್ಲಿ ಒಂದು 3 ಪಾರ್ಟ್ಸ್ ಮಾಡಿ ಕಟ್ ಮಾಡಿ ಅದೇ ರಬ್ಬರ್ ಬ್ಯಾಂಡ್ನ ನಾವು ಟ್ಯಾಗ್ ಮಾಡಿಬಿಟ್ಟು ಒಂದು ಕವರಲ್ಲಿ ಸ್ಟೋರ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ಆವಾಗ ನೀವು ನುಗ್ಗೆಕಾಯಿನ ಯಾವಾಗ ಬೇಕೋ ಆವಾಗ ನೀವು ಯೂಸ್ ಮಾಡ್ಕೋಬೋದು. ತರಕಾರಿನೆಲ್ಲ ತೊಗೊಂಬಂದಿದ್ರು ಅಂದ್ಬಿಟ್ಟು ತರಕಾರಿ ಸಾಂಬಾರು. ಹಾಗೆ ಇವತ್ತು ಕ್ಯಾರೆಟ್ ಮತ್ತು ಬೀಟ್ರೂಟ್ ಗ್ರೇವಿನ ಮಾಡ್ಕೋಬೇಕಂತ ಮಾಡ್ಕೋತಾ ಇದ್ದೀನಿ. ನಾನು ಫಸ್ಟ್ ಟೈಮ್ನ ನೈಫ್ ಯೂಸ್ ಮಾಡಿಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ನಾವು ನಾರ್ಮಲಾಗಿ ಇಳಿಗೆ ಮನೆಯೇ ಯೂಸ್ ಮಾಡಿಬಿಟ್ಟು ಕಟ್ ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ನಾನು ಚಾಪಿಂಗ್ ಬೋರ್ಡ್ನ ತೊಗೋಬೇಕು ಅಂತ ಲಾಸ್ಟ್ ಒಂದು ವಿಡಿಯೋದಲ್ಲಿ ಕಟ್ ಮಾಡಿ ತೋರಿಸಿದೆ. ತುಂಬ ಸ್ಲೋ ಆಗಿತ್ತು, ಬಟ್ ಈ ಸರ್ತಿ ಬೆಟ್ರ್ ಫೀಲ್ ಆಯಿತು. ಹಾಗೆ ಸಾಂಬಾರ್ಗಂತ ತೊಗರಿಬೇಳೆ ಮತ್ತು ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ. 1-2 ನುಗ್ಗೆಕಾಯಿ, ದಪ್ಪದಾಗಿ ಕಟ್ ಮಾಡ್ಕೊಂಡಂತಹ ಕ್ಯಾರೆಟ್ ಮತ್ತು 1-2 ಬೀಟ್ರೂಟ್ನ ಹಾಕೋತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಬೇರೆ ತರಕಾರಿ ನೀವು ಇಲ್ಲಿ ಸೇರಿಸ್ಬೋದು. ನಾನು ತುಂಬ ಸಿಂಪಲ್ಲಾಗಿ 2 ತರಕಾರಿನ ಮಾತ್ರ ಸೇರಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನುಗ್ಗೆಕಾಯಿ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಕುಕ್ಕರ್ನಲ್ಲಿ ವಿಸಿಲ್ ಮಾಡೋಕ್ಕೆ ಇಡ್ತೀನಿ. ಅಷ್ಟರಲ್ಲಿ ನಾನು ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಚೆನ್ನಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ತರಕಾರಿ ಆಗಲಿ ಕಾಳಾಗಲಿ ಯಾವುದನ್ನೇ ಯೂಸ್ ಮಾಡಬೇಕಾದ್ರೂ ಸ್ವಲ್ಪ ತೊಳೆದು ಯೂಸ್ ಮಾಡೋದು ತುಂಬ ಬೆಟ್ರ್ ಇರುತ್ತೆ. ಅಟ್ಲೀಸ್ಟ್ ನೀವು ಕಟ್ ಮಾಡಿದಾದಮೇಲೆ ಆದರೂ ನೀವು ತೊಳಿಬೋದು. ಹೊರಗಡೆಯಿಂದ ತಂದಿರ್ತೀವಿ ಅಂದಮೇಲೆ ನಾರ್ಮಲಾಗಿ ಧೂಳಾದರೂ ಇರುತ್ತೆ ಅಥವಾ ಕೆಮಿಕಲ್ಸ್ ಅಂತೂ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಒಂದು ಸರ್ತಿ ತೊಳೆದ್ರು ಅದರ ಪ್ರಮಾಣ ಕಂಪ್ಲೀಟಾಗಿ ಹೋಗಲಿಲ್ಲ ಅಂದರೂ ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗುತ್ತೆ ಅಂತ ಸ್ವಲ್ಪ ತೊಳೆದ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಬೀಟ್ರೂಟು ಮತ್ತು ಕ್ಯಾರೆಟು ಯೂಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ, ಚರ್ಮದ ಕಾಂತಿ ಹೆಚ್ಚಾಗತ್ತೆ, ಕಣ್ಣಿನ ದೃಷ್ಟಿ ಚೆನ್ನಾಗಾಗತ್ತೆ. ವಿಟಮಿನ್ ಎ ಇರೋದ್ರಿಂದ ಕ್ಯಾರೆಟಲ್ಲಿ ತುಂಬ ಯೂಸಸ್ ಇದೆ. ಬೀಟ್ರೂಟ್ ಯೂಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ನು ಹಾಗೆ ಹಿಮೋಗ್ಲೋಬಿನು ಎಲ್ಲ ಜಾಸ್ತಿ ಆಗುತ್ತೆ. ಆವಾಗವಾಗ ಇದನ್ನು ಡೈರೆಕ್ಟಾಗಿ ಆದರೂ ತಿನ್ನೋಕ್ಕೆ ಟ್ರೈ ಮಾಡಿ, ಇಲ್ಲ ಅಂದರೆ ಗ್ರೇವಿ ರೀತಿ ಅಥವಾ ಪಲಾವ್ ಈ ರೀತಿ ಯೂಸ್ ಮಾಡಿಬಿಟ್ಟು ಸೇವಿಸಿ. ಇನ್ನು ಕೆಲವರು ಜ್ಯೂಸ್ ರೀತಿಲಿ ಕುಡಿತಾರೆ. ನಮ್ಮ ಮನೇಲಿ ಜ್ಯೂಸ್ ಅಷ್ಟೊಂದು ಇಷ್ಟಪಡೋದಿಲ್ಲ, ತುಂಬ ಅವಾಯ್ಡ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಈ ರೀತಿ ಎಲ್ಲ ಅಡುಗೆಲಿ ಯೂಸ್ ಮಾಡಿಬಿಟ್ಟು ಮಾಡ್ತೀನಿ. ತರಕಾರಿ ಎಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು, ಕ್ಯಾರೆಟ್ ಕೂಡ ಚೆನ್ನಾಗಿ ಬೆಂದಿತ್ತು. ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಟೊಮೆಟೊನ ಯೂಸ್ ಮಾಡ್ಕೊಂಡಿಲ್ಲ, ಕಂಪ್ಲೀಟಾಗಿ ಹೆಲ್ತಿ ಅಂತ ನಾನಿಲ್ಲಿ ಹುಣಸೆಹಣ್ಣಿನ ರಸನ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಟೊಮೆಟೊನ ಯೂಸ್ ಮಾಡ್ಕೋಬೋದು. ಹಾಗೆ ಒಂದು ಪಾತ್ರೆಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಸಾಂಬಾರು ಪಲಾವ್ ಯಾವುದಾದ್ರೂ ಅಡ್ಜಸ್ಟ್ ಮಾಡ್ಕೋತಾರೆ. ಸಾಂಬಾರೇ ಬೇಕು ಅಥವಾ ಪಲಾವ್ ಬೇಕು ಈ ರೀತಿ ಏನಿಲ್ಲ, ರೈಸ್ಗೆ ಒಟ್ಟು ಕಾಂಬಿನೇಷನ್ ಏನಾದರೂ ಇರಬೇಕು. ಅದಕ್ಕೋಸ್ಕರ ಇಲ್ಲಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೆ ಅಚ್ಕಾರದ ಪುಡಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಸಾಂಬಾರು ಮಾಡ್ತಾ ಇರೋದ್ರಿಂದ 3 ಸ್ಪೂನಷ್ಟು ನಾನು ಅಚ್ಕಾರದ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೇಯಿಸಿರುವಂಥ ಬೇಳೆನ ಹಾಕ್ಕೊಂಡಿದ್ದೀನಿ. ಬೇಳೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸರ್ತಿ ಒಗ್ಗರಣೆ ಎಲ್ಲ ಹಾಕಿರ್ತೀವಲ್ಲ ಅದ್ರ ಜೊತೆಗೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕೈ ಆಡ್ಕೊಂಡ್ಬಿಟ್ರೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಸಾಂಬಾರು ಕ್ವಾಂಟಿಟಿ ನೋಡ್ಕೊಂಬಿಟ್ಟು ನೀವು ನೀರನ್ನ ಯೂಸ್ ಮಾಡ್ಕೋಬೋದು. ನಾನು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ಹಾಗೆ 1/2 ಸ್ಪೂನಷ್ಟು ಅರಿಶಿನ ಹಾಕೋತಿದ್ದೀನಿ. ಒಂಚೂರು ಕಸ್ತೂರಿ ಮೆಂತ್ಯನ ಯೂಸ್ ಮಾಡ್ಕೊತಿದ್ದೀನಿ. ಕಸ್ತೂರಿ ಮೆಂತ್ಯ ನೀವು ಸಾಂಬಾರಿಗೆ ಮತ್ತು ಚಟ್ನಿಗೆ ಹಾಕ್ಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲಾನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಳೆ ಸಾಂಬಾರು ಪುಡಿ ಏನಾದರೂ ಮಾಡ್ಕೊಂಡಿದ್ರೆ ಯೂಸ್ ಮಾಡ್ಕೊಳ್ಳಿ. ಹಾಗೆ ಹುಣಸೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣಿನ ರಸ ನಿಮಗೆ ಆಪ್ಷನಲ್ಲು, ಟೊಮೆಟೊ ಹಾಕ್ಕೊಂಡ್ರೆ ಹುಣಸೆಹಣ್ಣಿನ ರಸನ ಹಾಕ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ನಾವು ಡೈಲಿ ಟೊಮೆಟೊ ಸಾಂಬಾರು ತಿಂತೀವಿ, ಅದಕ್ಕೋಸ್ಕರ ಇವತ್ತು ಹುಣಸೆಹಣ್ಣನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಸರ್ತಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಮನೆಯದು ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಸಾಂಬಾರಿಗೆ ನಾನು ಬೆಲ್ಲ ಸಕ್ಕರೆ ಏನು ಯೂಸ್ ಮಾಡಿಲ್ಲ, ಲಾಸ್ಟಲ್ಲಿ ಇದಕ್ಕೆ ಒಂದು ಐಟಮ್ನ ಹಾಕ್ತೀನಿ, ಅದರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಗ್ರೇವಿ ಮಾಡಲಿಕ್ಕೆ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ್ಯವು, ಕರಿಬೇವು, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಕಟ್ ಮಾಡಿದಂಥ ಹೈ ಪ್ರೋಟೀನ್ ಇರುವಂಥ ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಸೇರಿಸ್ಕೊತಾ ಇದ್ದೀನಿ. ಈ ಗ್ರೇವಿಗೆ ನಾನಿಲ್ಲಿ ಹಸಿ ಕೊಬ್ಬರಿನ ಯೂಸ್ ಮಾಡ್ಕೊತಿದ್ದೀನಿ.
ಕೊಬ್ಬರಿ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಜಾಸ್ತಿ ಆಗುತ್ತೆ. ನೀವು ಗಜ್ಜರಿ ಕೆಲವೊಂದು ಸರ್ತಿ ಒಗರೊಗರಾಗಿರುತ್ತೆ, ಅಷ್ಟೊಂದು ಸ್ವೀಟ್ ಆಗಿರೋದಿಲ್ಲ. ಈ ರೀತಿ ನೀವು ಬೇಕಿದ್ರೆ ಒಣ ಕೊಬ್ಬರಿನೂ ಗ್ರೈಂಡ್ ಮಾಡಿ ಹಾಕೋಬೋದು. ನಾನಿಲ್ಲಿ ಹಸಿ ಕೊಬ್ಬರಿ ಇತ್ತಂತ ಹಸಿ ಕೊಬ್ಬರಿನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಅರಿಶಿನ, ಧನಿಯಾ ಪುಡಿ ಹಾಗೆ ಗರಂ ಮಸಾಲನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಕೂಡ ನಾನು ಹುಣಸೆಹಣ್ಣಿನ ರಸನ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ವಿಡಿಯೋಲಿ ರೆಕಾರ್ಡ್ ಆಗಿಲ್ಲ, ಸ್ಕಿಪ್ ಆಗಿಬಿಟ್ಟಿದೆ. ಹಾಗೆ ಸ್ವಲ್ಪ ಕುದಿಯೋಕ್ಕೆ ಎಷ್ಟು ನೀರು ಬೇಕು ನೋಡ್ಕೊಂಡ್ಬಿಟ್ಟು ನೀರು ಹಾಕ್ಕೊಳ್ಳಿ. ಹಾಗೆ ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಅಂದರೆ ಬೇಗ ಬೇಯುತ್ತೆ, ಸ್ವಲ್ಪ ಕ್ಯಾರೆಟು ಬೇಗ ಬೆಂದು ಹೋಗೋದಿಲ್ಲ. ಅದಕ್ಕೋಸ್ಕರ ಕುಕ್ಕರಲ್ಲಾದರೆ ಒಂದು ವಿಸಿಲಲ್ಲಿ ತರಕಾರಿಗಳು ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ. ಸಾಂಬಾರಿಗೆ ಲಾಸ್ಟಲ್ಲಿ ನಾನು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಇದರಿಂದ ಸ್ವೀಟ್ನೆಸ್ ಇರುತ್ತೆ. ನೀವು ಬೆಲ್ಲ ಸಕ್ಕರೆ ಯೂಸ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಸಿ ಕೊಬ್ಬರಿ ಟೇಸ್ಟು ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ ಲಾಸ್ಟಲ್ಲಿ ನಾನು ಹಸಿ ಕೊಬ್ಬರಿನ ಹಾಕೋತಾ ಇದ್ದೀನಿ. ಜಾಸ್ತಿ ದಿನ ಎಣ್ಣೆಯಲ್ಲಿ ಫ್ರೈ ಮಾಡೋದು ಬೇಡ, ಅದಕ್ಕೋಸ್ಕರ ಲಾಸ್ಟಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ಹಾಗೆ ಜಸ್ಟ್ 1 ವಿಸಿಲಲ್ಲಿ ಗ್ರೇವಿ ಕೂಡ ರೆಡಿ ಆಯಿತು. ಅದನ್ನು ಸ್ವಲ್ಪ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಊಟಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ. ಜೋಳದ ರೊಟ್ಟಿ ಜೊತೆ ನಾನು ಇವತ್ತು ಬೀಟ್ರೂಟ್ ಕ್ಯಾರೆಟ್ ಗ್ರೇವಿನ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಹೆಲ್ತಿ ಫುಡ್ಡು ಇವತ್ತಾಗಿರುತ್ತೆ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿ ಅಥವಾ ಯೂಸ್ಫುಲ್ಲಾಗಿ ಇದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾವುದಾದ್ರೂ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳು ನಿಮಗೆ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಲ್ಲಿಗೆ ಮುಗಿದಿಲ್ಲ, ಕಂಟಿನ್ಯೂ ಬ್ಲಾಗ್ ಇದೆ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಮ್ಮ ಮನೆಯವ್ರದ್ದೆಲ್ಲ ಬಟ್ಟೆಗಳಿತ್ತು, ಅದನ್ನು ಕೂಡ ಐರನ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಅದನ್ನು ಕೂಡ ಐರನ್ ಮಾಡ್ಕೋಬೇಕು. ಅಡುಗೆ ಮನೆಯೆಲ್ಲ ನೀಟಾಗಿ ಒಂದು ಸರ್ತಿ ಕ್ಲೀನ್ ಮಾಡಿಕೊಂಡು ಈವ್ನಿಂಗಿಗೆ ಈಸಿ ಆಗುತ್ತೆ ಮತ್ತೆ ಕುಕ್ ಮಾಡೋಕ್ಕೆ. ಅದಕ್ಕೋಸ್ಕರ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಟ್ಟೆಗಳೆಲ್ಲ ತುಂಬ ದಿನದಿಂದ ಹಾಗೆ ಇಟ್ಟಿದ್ದೆ, ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ಇವಾಗ ಐರನ್ ಮಾಡಬೇಕು ಅಂತ ಐರನ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇದು ನಮ್ಮ ಸ್ಮಾಲ್ ಕಿಚನ್. ನಮ್ಮ ಕಿಚನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಐರನ್ನು ನಾನು ಈ ವೇದಲ್ಲಿ ಮಾಡ್ತಾಯಿದ್ದೀನಿ. ಬೇರೆ ಯಾವುದಾದ್ರೂ ವೇಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಅಷ್ಟೊಂದು ನೀಟಾಗಿ ಬರಲ್ಲ, ಬಟ್ ನಮ್ಮ ಮನೇಲಿ ನನಗೆ ನೀಟಾಗಿ ಮಾಡೋಕ್ಕೆ ಬರೋದು. ನನ್ನನ್ನು ಬಿಟ್ಟರೆ ಇಷ್ಟು ಚೆನ್ನಾಗಿ ಯಾರೂ ಮಾಡೋದಿಲ್ಲ. ಐರನ್ ಮಾಡೋಕ್ಕೆ ಅಂತ ಜನ ಬರ್ತಾರೆ, ಬಟ್ ಅಲ್ಲಿ ಅವ್ರಿಗೆ ಹತ್ರ ಕೊಟ್ಟು ಅವ್ರು ವಾಪಸ್ ತಂದು ಕೊಡೋ ಅಷ್ಟರಲ್ಲಿ 1 ವೀಕೆಲ್ಲ ಆಗುತ್ತೆ, ತುಂಬ ಟೈಮ್ ತೊಗೋತಾರೆ. ಅದಕ್ಕೋಸ್ಕರ ನಾವು ಯಾರಿಗೂ ಕೊಡೋದಿಲ್ಲ. ಮನೆಯಲ್ಲೇ ಟೈಮ್ ಸಿಕ್ಕಾಗ ಈ ರೀತಿ ಮಾಡ್ಕೋತೀನಿ. ಇದೆಲ್ಲ ಕೆಲಸ ಮಾಡುವಾಗ ಒಂದು ನನ್ನ ಮಗಳು ಹೊರಗೆ ಹೋಗಿರ್ತಾಳೆ, ಇಲ್ಲ ಅಂದರೆ ಮಲಗಿರ್ತಾಳೆ. ಅವಳೆದ್ದಾಗ ಈ ರೀತಿ ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ. ನಿಮ್ಮದು ಮಕ್ಕಳಿದ್ದರೆ ನಿಮಗೂ ಕೂಡ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ತುಂಬ ಕಾಟ ಕೊಡ್ತಾರೆ ಮಕ್ಕಳು, ಯಾವ ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ. ಎಸ್ಪೆಷಲಿ ಈ ರೀತಿ ಕೆಲಸಗಳೆಲ್ಲ ಎಲೆಕ್ಟ್ರಿಷಿಯನ್ ಕೆಲಸ ಈ ರೀತಿ ಏನಾದರೂ ಮಾಡುವಾಗ ತುಂಬ ಹುಷಾರಾಗಿರಬೇಕು. ಅಪ್ಪಿತಪ್ಪಿ ಕೈಯೆಲ್ಲ ಮುಟ್ಬಿಟ್ರೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ನನ್ನ ಮಗಳಿಗೋಸ್ಕರ ಅಂತಲೇ ತುಂಬ ಕೆಲಸ ಒಂದು ಪೆಂಡಿಂಗ್ ಉಳಿದ್ಬಿಡತ್ತೆ. ಇವತ್ತು ಮಾಡಬೇಕು ಅಂದಿದ್ದು ನಾಳೆ ನಾಡಿದ್ದು ಈ ರೀತಿ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಅವಳ ಕಾಟ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನನಗೆ ಊಟ ಎಲ್ಲ ಸ್ವಲ್ಪ ಹೆವಿ ಆಯಿತು ಅಂದ್ಬಿಟ್ಟು ಲೈಟಾಗಿ ಕೋಲ್ಡಾಗಿ ಏನಾದರೂ ಮಾಡಿಕೊಡು ಅಂತ ಕೇಳಿದ್ರು. ಅದಕ್ಕೋಸ್ಕರ ಮೊಸರೆಲ್ಲ ಇತ್ತಲ್ವ, ಅದಕ್ಕೆ ಲಸ್ಸಿ ಮಾಡಿಕೊಡೋಣ ಅಂತ ಮಾಡ್ಕೋತಾ ಇದ್ದೀನಿ. 1 ಗ್ಲಾಸಷ್ಟು ಮೊಸರು, ಅದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ, ಒಂಚೂರು ಉಪ್ಪು ಹಾಗೆ ಒಂದು ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಿಮಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಕಡ್ಗೋಲಿಂದ ಕೂಡ ಮಜ್ಜಿಗೆ ರೀತಿ ಕಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸಮ್ಮರ್ ಆಗಿರೋದ್ರಿಂದ ಆವಾಗವಾಗ ಏನಾದರೂ ಕೋಲ್ಡ್ ತಿಂತಾ ಇರಬೇಕು ಅಥವಾ ಕುಡಿತಾ ಇರಬೇಕು, ಆವಾಗಲೇ ಮನಸ್ಸಿಗೆ ಮತ್ತು ದೇಹಕ್ಕೆ ಕೂಡ ಹಿತ ಆಗಿರುತ್ತೆ. ಇಲ್ಲಿ ನಾನು ಇವತ್ತು ಲಸ್ಸಿನ ಮಾಡ್ಕೊಂಡಿದ್ದೀನಿ. ಮೇಲೆ ಅದಕ್ಕೊಂದು ಸ್ವಲ್ಪ ಕೇಸರಿ ದಳನ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಪ್ರೆಗ್ನೆಂಟ್ ಇದ್ದಾಗ ಒಂದು 2 ಡಬ್ಬ ಕೇಸರಿನ ತೊಗೊಂಬಂದಿದ್ರು, ಆವಾಗ ನಂಗೆ ಕುಡಿಯೋಕ್ಕೆ ಆಗಿರಲಿಲ್ಲ. ಈ ರೀತಿ ರೆಸಿಪಿಗಳು ಮಾಡಿದಾಗ ಯೂಸ್ ಆಗುತ್ತೆ ಅಂತ ಹಾಗೆ ಎತ್ತಿಟ್ಟಿದ್ದೆ. ಲಸ್ಸಿನೆಲ್ಲ ಕುಡಿದು ಮುಗಿಸಿದಾದ್ಮೇಲೆ ಐರನ್ನ ಕಂಟಿನ್ಯೂ ಮಾಡಿದೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಬಟ್ಟೆ ಐರನ್ ಮಾಡ್ಕೊಂಡಿದ್ದೀನಿ ಅಂತ. ಈ ರೀತಿ ಹ್ಯಾಂಗರ್ಗೆ ಹಾಕಿಡೋದ್ರಿಂದ ಗಂಡು ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಬಟ್ಟೆಗೋಸ್ಕರ ಮತ್ತೊಂದು ಬಟ್ಟೆ ಕಿತ್ತಾಕೋದು ಎಲ್ಲ ತೊಂದರೆ ತಪ್ಪುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಮನೆಯವ್ರ ಬಟ್ಟೆನ ಯಾವಾಗಲೂ ಈ ರೀತಿ ಹ್ಯಾಂಗರ್ಗೆ ಹಾಕಿರ್ತೀನಿ. ನನ್ನ ಬಟ್ಟೆಗಳು ಸೀರೆಗಳನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಟಿರ್ತೀನಿ. ಬಟ್ಟೆ ಜೋಡಿಸೋ ಕಷ್ಟ ನಮಗೆ ಗೊತ್ತಿರೋದ್ರಿಂದ ನೀಟಾಗಿ ತೊಗೊಂಡು ನೀಟಾಗಿ ನಾವು ಎತ್ತಿರ್ತೀವಿ. ಎಲ್ಲರ ಆ ರೀತಿ ಮಾಡೋದಿಲ್ಲ ಅಂದ್ಬಿಟ್ಟು ಅದು ಈಸಿಯಾಗಿ ಅಂತ ಹ್ಯಾಂಗರ್ಗೆ ಹಾಕಿರ್ತೀನಿ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಆ್ಯಂಡ್ ರೆಸಿಪಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈವ್ನಿಂಗ್ ದೀಪದೊಂದಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.